ಇದ್ರೆ ಎಲ್ಲರೂ ದಯವಿಟ್ಟು ಕ್ಷಮಿಸ್ಬಿಡಿ ಆಯ್ತಾ. ನೀವು ಪ್ರಕೃತಿ ನೋಡ್ಲಿ, ನಮ್ಮ ಆನೆಗಳನ್ನ ನೋಡ್ಲಿ, ನಮ್ಮ ಕಾಡಿನ ಮಕ್ಕಳೇ. ಅದಕ್ಕೆ ಕಾಡು ಪ್ರಾಣಿಗೆ ಊರು ಪ್ರಾಣಿ ಇಲ್ಲಿ ಕಾಡಲ್ಲಿ ತಂದ್ಬಿಟ್ರೆ ಅದೇನು ತಿನ್ನುತ್ತಾ ಇದನ್ನೆಲ್ಲ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ತೆ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೊಸ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವ ವೀಡಿಯೋ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಯಂತ್ ತುಂಬ ದೂರ ಹೋಗ್ತಾ ಇದ್ದಾನೆ. ಆ ಒಂದು ಕಾರಣದಿಂದ ಅವನ ಕಾಡು ಅಂದರೆ ಬಿಟ್ಟು ಅವನು ಹೋಗಿರೋ ದಾರಿ, ಅವನು ಎಲ್ಲೆಲ್ಲಿಗೆ ಹೋಗಿದ್ದಾನೆ, ಅವನ ಸುತ್ತಮುತ್ತ ಇರೋ ಪರಿಸರ ಬಗ್ಗೆ ಒಂದು ವೀಡಿಯೋ ಮಾಡಿ, ತುಂಬ ಉದ್ದ ವೀಡಿಯೋ, ಒಂದು ಗಂಟೆ ಟೈಮು ವೀಡಿಯೋ ಆಗಿರ್ಬೋದು, 60 ನಿಮಿಷ ವೀಡಿಯೋ ಆಗಿರ್ಬೋದು. ಆ ಥರ ವೀಡಿಯೋ ಮಾಡ್ತಾ ಇದ್ದೀವಿ ನಾವು ಇವಾಗ. ಅದನ್ನ ಒಂದೊಂದೇ ಅಂದರೆ ಒಂದು 20 ನಿಮಿಷ ಆ ಥರ ಕಟ್ ಮಾಡಿ ಅಂದರೆ ಫುಲ್ ವೀಡಿಯೋನ ಕಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೀವು ಕೊನೆ ತನಕ ವೀಡಿಯೋ ನೋಡಬೇಕು ಆಯಿತಾ. ಅದು ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಕಾಡು, ಅಲ್ಲಿ ತುಂಬ ಚೆನ್ನಾಗಿ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ ಆಯಿತಾ. ಎಲ್ಲರೂ ಕೊನೆ ತನಕ ವೀಡಿಯೋ ನೋಡ್ತೀರ ಅಂದ್ಕೊಂಡು ಈ ಥರ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನಕ್ಕಂದರೆ ನಮ್ಮ ಈ ಒಂದು ಕಾಡಿನ ಇದನ್ನ ನಾವು ನಿಮಗೆ ತಿಳಿಸೋಣ ಅಂತ, ಕಷ್ಟ ಅಂತ ಹೇಳಲ್ಲ, ಕಾಡಿನ ಪರಿಸರ ಬಗ್ಗೆ ನಿಮ್ಗೇನಾದರೂ ತಿಳಿಸೋಣ, ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಒಂದು ಸಣ್ಣ ವೀಡಿಯೋ, ನಮ್ಮ ಬಡವರಿಂದ ನಿಮಗೆ ಸಣ್ಣ ವೀಡಿಯೋ ಮಾಡ್ತೀವಿ, ಅಪ್ಲೋಡ್ ಮಾಡ್ತಾಯಿದ್ದೀವಿ. ಕೊನೆ ತನಕ ವೀಡಿಯೋ ನೋಡ್ತೀರ ಅಂದ್ಕೊಂಡು ಇಷ್ಟುದ್ದ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಧನ್ಯವಾದಗಳು. ಇವಾಗ ನಾವು ನಮ್ಮ ಜಯಂತ್ ಟ್ರ್ಯಾಕಲ್ಲಿ ಹೋಗ್ತಾಯಿದ್ದೀವಿ, ಬನ್ನಿ. ಏನಕ್ಕಪ್ಪ ಜಯಂತ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆಯಾ, ಏನಕ್ಕೆ ಜಯಂತು ಇದರಲ್ಲಿ ಹೋಯ್ತಿದ್ಯಾ ಅಂದರೆ, ಅವನಿಗೆ ಮದ ಬಂದಿರೋ ಕಾರಣದಿಂದ ತುಂಬ ದೂರ ಹೋಗ್ತಾ ಇದ್ದಾನೆ. ಆ ಒಂದು ಕಾರಣದಿಂದ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅವನ್ನ. ಅವರು ಕಾವಡಿ ಮೇಲೆ ಹೋಗ್ತಿದ್ದಾರೆ, ನಾವು ಮೇಲೆ ಅಂತ ಮುಂದೆ ಹೋಗ್ತಾ ಇದ್ದಾರೆ, ನಾವು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀವಿ. ಹಿಂದೆ ವೀಡಿಯೋ ಮಾಡ್ಕೊಂಡು ಹಂಗೆ ಹೋಗ್ತಿದ್ದೀನಿ ನಾನು. ಅಂತಮ್ಮ ಸೌಂಡ್ ಆ ಕಡೆ ಬರ್ತಾಯಿದೆ, ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ಬಿಟ್ಟಿದೆ ಅಂತ. ಇನ್ನೊಂದು ಕಾಡಾನೆ ಜಾಡಿದು ಅಂದರೆ ಕಾಡಾನೆ ದಾರಿ, ಆ ಒಂದು ಕಾರಣದಿಂದ ಹಿಂಗೆ ಹೋಗಿರ್ತಾನೆ. ತುಂಬ ದೂರ ನಾವು ತುಂಬ ದೂರ ಆಲ್ರೆಡಿ ಬಂದಿದ್ದೀವಿ. ಪಕ್ಕದಲ್ಲೇ ಇದೆ ಅಂದ್ಕೊಂಡು ಬಂದಿದ್ದೀವಿ. ನೋಡಿದ್ರೆ ಪಕ್ಕದಲ್ಲಿ ಇಲ್ಲ, ನೀರು ಕುಡಿದು ಬರೋಷ್ಟರಲ್ಲೇ ಹೋಗ್ಬಿಟ್ಟಿದ್ದಾನೆ ತುಂಬ ದೂರ. ಪ್ರಕೃತಿ ನೋಡಿ, ಕಾಡು ನೋಡಿ, ಅದಕ್ಕಾಗಿಯೇ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬೇರೆ ಯಾವ ಕಾರಣವೂ ಇಲ್ಲ. ನಮ್ಮವರು ನಮ್ಮ ಕಾಡನ್ನು ಪ್ರೀತಿ ಮಾಡಬೇಕು, ಕಾಡು ಪ್ರಾಣಿಗಳನ್ನ ಪ್ರೀತಿ ಮಾಡಬೇಕು, ಅದಕ್ಕಾಗಿ ಇದು ಮಾಡ್ತಾಯಿದ್ದೀನಿ. ಏನಕ್ಕಂದರೆ ನಿಮ್ಗೆ ಗೊತ್ತಲ್ಲ, ನಮ್ಮನೆ ಇಲ್ಲ, ನಮ್ಮ ಅಣ್ತಮ್ಮ ಅಲ್ಲೇ ಇದ್ದಾನೆ. ಜಯಂತ ಹಿಂಗೆ ಹೋಯ್ತಿರೋದು ಅದಕ್ಕೆ. ಇದು ಒಂದು ದೊಡ್ಡ ಹಳ್ಳ ಬಂದಿದ್ದು, ತುಂಬ ಒಂದು ದೊಡ್ಡ ಬಂಡೆ, ನೋಡ್ತಾ ಇರ್ಬೋದು ಯಾವ ಥರ ಅಂತ, ದೊಡ್ಡ ಒಂದು ಇದು. ಇಲ್ಲೇ ಲದ್ದೆ ಹಾಕಿದೆ, ಹಸಿ ಲದ್ದೆ ಹಾಕಿದೆ, ಮುಂದೆ ಸಿಗ್ಬೋದು. ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಈ ಪಾಯಿಂಟಲ್ಲಿ ಚಿರತೆ ಇರುತ್ತೆ. ಇಲ್ಲಿ ಈ ಪಾಯಿಂಟಲ್ಲಿ ಒಂದು ಹಿಡಿದು ಬಿಟ್ರೆ ಮುಗೀತು. ತುಂಬ ಜನ ಕಮೆಂಟ್ ಮಾಡ್ತೀರಾ, ಚಿರತೆ ಬಂದರೆ ಏನು ಮಾಡಬೇಕು ಬ್ರೋ, ನೀವೇನು ಮಾಡ್ತೀರಾ ಅಂತ. ಚಿರತೆ ಬಂದು ನಮ್ಮನ್ನ ಸಾಯಿಸ್ಬೇಕಂತ ಅದು ಫಿಕ್ಸ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ, ಸಾಯಲೇಬೇಕಾಗುತ್ತೆ. ಈಸಿ ಸಿಂಪಲ್. ಏನಕ್ಕಾದರೆ ಸೂಪರ್ ಪ್ಲೇಸು, ಬೆಟ್ಟ ಕಾಣ್ತಾ ಇದೆ. ಚಿರತೆ ಕೈಲಿ ಯಾರು ಫೈಟ್ ಮಾಡಿ ಗೆಲ್ಲೋಕ್ಕಾಗಲ್ಲ. ಒಂದೇ ಒಂದು ನಾವೇ ನಿಂತ್ಕೋಬೇಕು, ಅದ್ರ ಜೊತೆ ಓಡಲೇಬಾರ್ದು. ಚಿರತೆ ಯಾವುದೇ ಪ್ರಾಣಿ ಬಂದರೂ ಓಡಬಾರ್ದು. ತಪ್ಪಿಸ್ಕೊಳ್ಳೋ ಆಗೋವಂಥ ಪ್ರಾಣಿ ಜೊತೆ ಓಡಿ ತಪ್ಪಿಸ್ಕೋಬೋದು, ಆದರೆ ಈ ಚಿರತೆ ಅಂತ ಜೊತೆ ತಪ್ಪಿಸೋಕ್ಕಾಗಲ್ಲ. ಏನಕ್ಕಂದರೆ ನಮಗಿಂತ ಸ್ಪೀಡಾಗಿ ಓಡುತ್ತೆ. ಮರ ಗಿರ ಹತ್ಕೊಳ್ಳೋಣ ಅಂದರೆ ನಮಗಿಂತ ಸ್ಪೀಡಾಗಿ ಮರ ಹತ್ತುತ್ತೆ. ಇನ್ನೊಂದು ಎಲ್ಲಾದರೂ ನೆಗೆದು ಬಿದ್ದು ಜಂಪ್ ಆಗೋಣ ಅಂದರೆ ನಮಗಿಂತ ಜೋರಾಗಿಯೇ ಜಂಪ್ ಮಾಡುತ್ತೆ. ಎಷ್ಟೋ ಅಡಿ ಜಂಪ್ ಮಾಡುತ್ತೆ, 10-12 ಅಡಿ ಮೇಲೆ ಜಂಪ್ ಮಾಡುತ್ತೆ. ಹೆಂಗೆ ಇದೆಯಪ್ಪ ಇದು ಪ್ಲೇಸು. ಮಾಡಿ ಸ್ವಾಮಿ, ಬಂಡೆ ಎಲ್ಲ ಹತ್ಕೊಂಡು ಬಂದುಬಿಟ್ಟಿದಲ್ಲಪ್ಪ ನಮ್ಮ ಆನೆ. ಇದು ಎಷ್ಟು ದೊಡ್ಡ ಬಂಡೆ ಅಂತ. ಮಚ್ಚ
ಯಾರದು? ಕ್ಯಾ ಎಲ್ಲ ಕೂಗಿ ಅದು? ಏ ಹತ್ತದು ಇನ್ನ ಕಡೆ. ಓ ಮೇಲಕ್ವಿ. ಇವಾಗ ಇವರು ಮಾತ್ರ ಬರ್ತಾ ಇದ್ದಾರೆ. ಅವರು ಜಯಂತ್ ಮಾತ್ರ ಬರ್ತಿದ್ದಾರೆ. ಅವರು ಸಂತೆಗೆ ಹೋಗಿದ್ರು. ಅಮ್ಮ ನಾವು 2 ಜನ ಇಲ್ಲೇ ಕಾಡಲ್ಲಿದ್ದೋ. ಬನ್ನಿ ಹೆಂಗೆ ನೋಡಿ ಹೋಗಿದೆ ಅಂದರೆ ಜಯಂತು ಸಪ್ಪ ತುಂಬ ಒಂದು ದೊಡ್ಡ ದೊಡ್ಡ ಹಳ್ಳ ಎಲ್ಲ ಇಳ್ಕೊಂಡು ಹೋಗಿದೆ. ನೋಡಿ ಇಲ್ಲೇ ನಿಲ್ಲಿಸಿದೆ. ಅದೇ ಚಿರತೆ ಬಂದರೆ ಏನು ಮಾಡೋಕ್ಕಾಗಲ್ಲ, ಮುಗೀತು ಕತೆ ಅಂತ ಸುಮ್ಮನೆ ಅದನ್ನೇ ನೀವು ಹೊಡೆದಾಡಿ ಗೆಲ್ಲಬೇಕಾಗುತ್ತೆ. ಇಲ್ಲಾಂದರೆ ನೀವೇ ಹೊಡೆದಾಡಿ ಅದಕ್ಕೆ ಪ್ರಾಣ ಕೊಡಬೇಕಾಗುತ್ತೆ. 2 ಆಪ್ಷನ್ನು. ಒಂದು ನಾವು ಹೊಗೆ ಹಾಕಬೇಕು, ಇನ್ನೊಂದು ಅದನ್ನ ಏನಾದರೂ ಮಾಡಿ ಹೊಗೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಣಿಗಳ ಜೊತೆ ಯಾರು ಹೊಡೆದಾಡಿ ಗೆಲ್ಲಷ್ಟು ಯಾರು ಶಕ್ತಿಶಾಲಿ ಅಲ್ಲ. ಒಂದೇಟು ಹೊಡೆದ್ರೆ ಅವ್ನು ಬುಕ್ಕಿಂಗ್ ಆಗೋಯ್ತಾನೆ. ನೋಡ್ಬೇಕು ಇದು ಹೆಂಗಪ್ಪ ದಾರಿ ಇದು. ಈ ಥರ ನನಗಂತೂ ಈ ದಾರಿಲಿ ನಡೆಯೋಕ್ಕಾಯ್ತಿಲ್ಲ. ತುಂಬ ಒಂದು ಇದಿದೆ. ಸೂಪರ್ ಪ್ಲೇಸ್ ಮಾತ್ರ. ಅಂತಮ್ಮ ಅವನು ನೋಡಿದ್ರೆ ಅಲ್ಲಿ ಹೋಯ್ತವನೇ. ಮುಳ್ಳು ಸಿಕ್ಕಾಪಟ್ಟೆ ಇದೆ. ನೋಡ್ತಿದ್ರಲ್ಲ ಎಷ್ಟು ನಾವು ಬಂದ ಪ್ಲೇಸ್ ಇದು. ದೊಡ್ಡ ದೊಡ್ಡ ಬೆಟ್ಟ ಮರ ಗಿಡ ಕಾಣ್ತಾ ಇರ್ಬೋದು ನಿಮಗೆ. ಬನ್ನಿ ಹಿಂಗೆ ಹೋಗೋಣ. ಆನೆ ಎಲ್ಲಿ ಆ ಕಡೆ ಹೋಗಿರ್ತದೆ ಆ ಕಡೆ ಹೋಗ್ಬೇಕಾಗುತ್ತೆ. ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ, ಏನಕ್ಕಂದ್ರೆ ದಾರಿ ಇರಲ್ಲ ನೋಡಿ. ಒಂದು ಜೋಬೆಲ್ಲ ನೋಡ್ಕೋಬೇಕು. ಎಲ್ಲ ಒಂದೊಂದು ದಿಕ್ಕಲ್ಲಿ ಹೋಗ್ಬಿಟ್ರೆ ಏನು ಮಾಡೋದಪ್ಪ. ನೀವೇ ಹೇಳಿ, ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ರೆ ಬಿದ್ದೆದ್ದು ನಾವು ಎಲ್ಲಿಗೆ ಹೋಗೋಣ? ಒಳ್ಳೆ ಸೂಪರಾಗಿದೆ ಪ್ಲೇಸು. ಇಷ್ಟೊಂದು ಬಿಸಿಲಿದ್ರು ಇಲ್ಲಿ ಸೊಳ್ಳೆ ಕಡಿತೈತೆ ಹಾಳಾಗಲಲ್ಲೇ. ಓಹೋ ಹಳೇ ಜಾಗ ಇದು. ಇವನು ಅಪ್ಪ ಇಲ್ಲಿ ಹೋಗಿ ಸತ್ತ ಅಂತ ಗೊತ್ತಿಲ್ಲಲ್ಲ ನಮ್ಮ ಕಡೆ. ಅವನು ಇದೇ ಹೊಸ ಟ್ರ್ಯಾಕು, ಹಳೆ ಟ್ರ್ಯಾಕ್ 2 ಮಿಕ್ಸ್ ಆಗಿದೆ. ನನ್ನ ರೈನ್ ಕೋಟು ಬಿಟ್ಬಿಡಪ್ಪ. ಮಳೆಗೆ ಅಂತ ತೊಗೊಂಬಂದಿದ್ದು ರೈನ್ ಕೋಟು ಲಾಕ್ ಆಗೋಯ್ತು. ಇವತ್ತು ಮಳೆ ಬರ್ತಾ ಮಳೆ ಅಂತ ತೊಗೊಬಂದಿದ್ದು ನಮ್ಮ ಸ್ಟಾರ್. ಮಾರ್ನು ಅಲ್ಲ ನಂಗಾನೆ ಎತ್ತಿ ಅಲ್ಲಿ ಮೊದಲ ಸರಿ ಬಾರ್ನು
ಇಂಥ ಒಂದು ಹಳ್ಳ ಇಲ್ಲಿ ಇಳ್ಕೊಂಡು ಜಂಪ್ ಮಾಡ್ಕೊಂಡು ಹಾರ್ಕೊಂಡೆಲ್ಲ ಹೋಗ್ಬಿಡ್ತಲ್ಲಪ್ಪ ನಮ್ಮ ಜೈತು. ತುಂಬ ಒಂದು ದಟ್ಟವಾದ ಕಾಡು, ತುಂಬ ಒಂದು ದೊಡ್ಡ ಬೆಟ್ಟ ಇದು. ಓಪ್ಪ, ನೋಡ್ತಿದ್ದೀರಲ್ಲ ಎಷ್ಟು ಹೈಟಿಗಿದೆ ಬೆಟ್ಟ ಅಂತ ನೋಡಿ. ಏನಪ್ಪ ಹಿಂಗೆಲ್ಲ ಹತ್ಕೊಂಡು ಹೋಗಿದೆ. ದೊಡ್ಡ ಬಂಡೆ. ಜಯಂತ ಟ್ರ್ಯಾಕಲ್ಲಿ ಹೋಗಿ ಬಂದು ಬೇಕಿತ್ತ ನಮಗಿದೆಲ್ಲ ಮುಳ್ಳು ಆ ಕಡೆ ಈ ಕಡೆ ಅಂತ ಫುಲ್ಲು ಇದಾಗೋಗಿದೆ. ಫುಲ್ ಗಾಯ ಆಗ್ಬಿಟ್ಟಿದೆ ಕೈಕಾಲೆಲ್ಲ. ತುಂಬ ದೂರ ಬಂದುಬಿಟ್ಟಿದ್ದಾನೆ. ವಿಡಿಯೋ ಅರ್ಧದಿಂದ ಮಾಡ್ತಿರೋದು ನಾನು ಬಂದು. ತುಂಬ ಒಳಗೆ ಬಂದುಬಿಟ್ಟು ತುಂಬ ಉದ್ದ ಆಗ್ಬಿಟ್ಟು ಆಮೇಲೆ ಮಾಡ್ತಿರೋದು. ಬೆಟ್ಟ ಇದೆ, ಅದು ತೋರಿಸ್ಬೇಕಂತಲೇ ಬಂದಿದ್ದು ನಿಮಗೆ. ವಿಡಿಯೋ ತುಂಬ ಉದ್ದಾದರೆ ಕೊನೆ ತನಕ ನೋಡಿಬಿಡಿ, ಓಕೆನಾ? ಡಬಲ್ ವಾಯ್ಸ್ ಕೇಳ್ತಾ ಇದೆ. ಡಬಲ್ ವಾಯ್ಸ್ ಕೇಳ್ತಾ ಇದೆ. ಎಷ್ಟು ಒಂದು ಡಬಲ್ ವಾಯ್ಸ್ ಕೇಳ್ತಿದೆ ಗೊತ್ತಾ? ಸೂಪರಾಗಿ ಕೇಳಿಸ್ತಾ ಇದೆ. ನೋಡಿ, ಹತ್ರ ಇರೋ ಥರನೇ ಕೇಳಿಸ್ತಾ ಇದೆ ವಾಯ್ಸ್. ಆವಾಗ ನಾನು ಕೂತ್ಕೊಂಡೇ ಬರ್ತಿದ್ದೀನಿ. ಆದರೆ ಅವನು ಇರೋ ದಾರಿ ತುಂಬ ದೂರ ಹೋಗಿದೆ. ಸೂಪರ್ ಅಮೇಝಿಂಗ್ ಪ್ಲೇಸ್ ಇದೆ ಈ ಕಡೆ ನೋಡಿ. ಇಲ್ಲೆಲ್ಲ ಲದ್ದಿ ಹಾಕಿ ಹೋಗಿದೆ, ನಾವು ಹೊಸ ಲದ್ದಿ. ಸೂಪರಾಗಿ ಕೇಳಿಸ್ತಿದೆ. ಸೂಪರ್ ಅಂದರೆ ಸೂಪರು. ದೊಡ್ಡ ಹಳ್ಳ ಇದು. ಹೆಂಗೆ ಆನೆ ಹಿಂಗೆ ಜಾರ್ಕೊಂಡು ಹೋಗಿದೆ ಇದರಲ್ಲಿ ಮಾತ್ರ. ಹೆಂಗೆ ಹತ್ಕೊಂಡ್ಬರ್ತದೆ ಅದು ಗೊತ್ತಿಲ್ಲ. ಸಪ್ಪ ಸ್ವಾಮಿ, ಬೇರೆ ಕ್ಯಾಮ್ರಾ ಉಲ್ಟಾ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಫುಲ್ ಹಳ್ಳ. ಸ್ವಲ್ಪ ಹಿಂಗೆ ಮಾಡಿ ನಮ್ಮ ಸ್ವಲ್ಪ ಮುಖನ ತೋರ್ಸೋಣ. ಪಾಪ ನಿಮ್ಗೆ ಬೇಜಾರಾಗೋಯ್ತದೆ ಮುಂದೆ ನೋಡಿ ನೋಡಿದ್ರ ನನ್ನ ಮುಖ ಸ್ವಲ್ಪ ನೋಡಿ. ತುಂಬ ಒಂದು ದೊಡ್ಡ ಹಳ್ಳ ಜಾಗ ಹೋಗ್ಬಿಟ್ಟಿದೆ. ಯಾವ ಥರ ಹಳ್ಳ ಅಂದರೆ ನೋಡಿ, ತುಂಬ ದೊಡ್ಡ ಹಳ್ಳ. ಬಿದ್ದರೆ ಮುಗೀತು. ಏನು ಮಾಡೋಣ, ಬನ್ನಿ ಮುಂದೆ ಹೋಗೋಣ. ನೋಡಿ,
ಇಂಥ ಒಂದು ಹಳ್ಳಕ್ಕೆ ಏನಕ್ಕೆ ಬಂತು ಅಂತ ನನಗಂತೂ ಇವಾಗ ಗೊತ್ತಾಗ್ತಾ ಇಲ್ಲಪ್ಪ ಸ್ವಾಮಿ. ಏನಕ್ಕಂದ್ರೆ ನಾವೇ ನಡೆಯೋದು ಕಷ್ಟ. ಈ ಆನೆ ಹೆಂಗೆ ನಡ್ಕೊಂಡು ಬರುತ್ತೆ ಇದರಲ್ಲಿ, ಹೆಂಗಿದೆ ನೋಡಿ. ದೊಡ್ಡ ಹಳ್ಳ ಇದು. ನಾನು ಇತ್ಕೊಂಡಿರೋದು ಇಲ್ಲಿ, ಬಿದ್ದರೆ ಮುಗೀತು. ಇಂಥ ಒಂದು ಹಳ್ಳದಲ್ಲಿ ಏನಕ್ಕೆ ಬರಬೇಕಿತ್ತು ಅದು. ಅಂತಮ್ಮ ನೋಡ್ತಾರೆ ನೋಡಿ ಯಾವ ಥರ ಒಂದು ಹಳ್ಳ ಅಂತ. ಹಳ್ಳದಲ್ಲಿ ಫುಲ್ ಹಳ್ಳ ಮೇಲೆ, ಬೆಟ್ಟ ಎಲ್ಲ ಫುಲ್ಲು ಕೆಳಗೆ ಇಳ್ಕೊಂಬಂದಿದ್ದೆ ಹಿಂಗೆ. ನಾ ಆನೆ ಕಷ್ಟದಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ, ಈ ಆನೆ ಹೆಂಗೆ ಹೋಗ್ಬಿಡ್ತು ಅಂತ ನನಗೆ ಡೌಟ್ ಇವಾಗ. ತೋರ್ಸೋಣ ರೀ. ನೋಡಿದ್ರಲ್ಲಿ ಬಂದಿರೋ ದಾರಿ ಇದು ದೊಡ್ಡ ಇದೆ. ಇದನ್ನ ಹಿಂಗೆ ಎತ್ಕೊಂಡು ಹೋಗ್ಬೇಕು ಇವಾಗ. ನೋಡಿದ್ರೆ ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ. ಹಳ್ಳ ಹತ್ತಲ್ಲ ಬೆಟ್ಟ ಹತ್ತಲ್ಲ ಅಂತ ಹೇಳ್ತೀರಾ, ಎಲ್ಲ ಈಸಿಯಾಗಿ ಹತ್ಕೊಂಡು ಹೋಗುತ್ತೆ, ಈಸಿಯಾಗಿ ಹತ್ಕೊಂಡ್ಬರುತ್ತೆ. ನೋಡಿದ್ರಲ್ಲಿ ಎಷ್ಟೆಷ್ಟು ಕಾಲು ಇದಾಗಿದೆ, ಹೋಗಿದೆ ಅದಕ್ಕೆ ಮಣ್ಣು ಒಳಗೆ. ಅಯ್ಯೋ ದೇವರೇ, ಶಕ್ತಿ ಕೊಡು. ಬೆಟ್ಟತ್ತಕ್ಕೆ ಇವಾಗ ಇಲ್ಲಿ ಹತ್ತಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿದ್ರ ನಾವೀಗ ಆ ಬೆಟ್ಟದಿಂದ ಬಂದಿದ್ದು. ಒಪ್ಪ ಡಬಲ್ ವಾಯ್ಸ್ ಕಳ್ತದಿಗೆ. ಅಮ್ಮ ಸ್ವಾಮಿ ಅಪ್ಪ. ಅಲ್ಲ ನೀರು ಏನತ್ತಿ ಬಂದ್ರಿಯಾ? ಹಾಂ, ಇದು ಯಾನ್ ಇಷ್ಟೊಂದು ದೊಡ್ಡ ಹಳ್ಳ ಬೆಟ್ಟಲ್ಲ ಹತ್ತಿ ಬಂದ್ಬಿಟ್ಟಿಗೆ. ಅದೇ ಮುಂದಕ್ಕೆ ಬಿಡಕ್ಕೆ ಈಗ. ಹಾಂ, ಇನ್ನೂ ಅವ ಎಲ್ಲ ಕುಗ್ತಾವ ನೀನು, ತುಂಬ ಹಳ್ಳ ಕುಗ್ತಾವ ನೀ. ಯಪ್ಪ ಸ್ವಾಮಿ, ಇದು ಯಾವ ಥರಪ್ಪ ಇದು? ಈ ಹಳ್ಳಲ್ಲಿ ಯಾನ ನೋಡಿ ಹೆಂಗೆ ಎತ್ತಿ ಬಂದದಿಗೆ. ಅದೇ ಅಲ್ಲೇ ರೋಡ್ ಪಕ್ಕದಲ್ಲಿ ತರ್ಸಿದೀಗಲ್ಲ. ನೀರಿಲ್ಲದೆ ಅತ್ತಾಗೆಲ್ಲ ಹೋಗಿ ನಂಗೆ ಅತ್ತಾಗ ಯಾವ ನೀರನ್ನೆಲ್ಲ ಕುಡ್ತು, ಆಗ ಇತ್ತಾಗ ಬಂದದು. ನೆಟ್ವರ್ಕ್ ಕಾಣಲ್ಲ. ಎಂಥ ಒಂದು ಜಾಗ ನೋಡಿ, ಇದು ದೊಡ್ಡ ಬಟ್ಟ ಅಲ್ಲ. ಹಿಂಗೆ ಮೇಲೆ ಬಂದ ನೋಡಿ, ಈ ಹಳ್ಳ ಹತ್ತಿ ಬಂದದಿಗೆ. ಹಾಂ ಈಗ ನಿಂಗೆ ಹೆಂಗೆ ಎತ್ತಿ ಬರ್ತೀರ ನೋಡ ಈಗ. ಹಿಂಗೆ ಎತ್ತಿ ಬರ್ತೀರ ನೋಡು. ವಿಡಿಯೋ ಮಾಡಾಗ ಯಾನ ಒಂದು ಸಣ್ಣ ಇದರಂಗೆ ಕಾಣ್ತದೆ. ಇದು ಇಲ್ಲಿ ಎತ್ತಿ ಬರೋದು ನೋಡಿದರೆ ಗೊತ್ತಾಗ್ತದೆ. ದೊಡ್ಡ ಬಟ್ಟವೇ ಇದು ಕಣಿಯ. ತುಂಬ ಒಂದು ಕಷ್ಟ ಈ ಬೆಟ್ಟ ಹತ್ಕೊಂಬರೋಕ್ಕೆ. ಹಿಂಗೆ ಬರೋಕ್ಕಲ್ಲ ಬರಾಗ ದಾರಿ ನೋಡೋಕ್ಕಲ್ಲ. ಇದು ದೊಡ್ಡ ಹಳ್ಳ ಅಲ್ಲ. ಇದು ಬಟ್ಟ ಈಗ ಅತ್ತ ಇತ್ತಾಗ ಹಳ್ಳ. ಹೋಗದ 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 ಹೋಗದ
ಇನ್ನೂ ದೂರ ಹೋಗ್ತಾ ಇದೆ. ಆ ಕಡೆ ಈ ಕಡೆ ಫುಲ್ ರೌಂಡ್ ಹೊಡೆದು ಬಂದಿರೋದು ಈ ಪಾಯಿಂಟಿಗೆ. ಹಾಂ, ಒಂದು ಸೌಂಡ್ ಮಾಡಿದ್ರೆ ಡಬಲ್ ವಾಯ್ಸ್ ಬರ್ತದೆ ಇಲ್ಲಿ. ಇದು ಹೆಂಗೆ? ರಿವರ್ಸ್ ಹೊಡೆದಿರೋದು. ಓಹ್, ಬೆಟ್ಟ ನೋಡಿದ್ರೆ ಫುಲ್ಲು ಸಕ್ಕತ್ತಾಗಿದೆ. ಬೆಟ್ಟ ಸೂಪರಾಗಿದೆ. ಹಾಂ, ಹಿಂಗೆ ಸೈಡ್ ಹೊಡೆದು ಬರ್ನು, ಹಿಂಗೆ ಎಳ್ಳಕ್ಕೆ ಬರ್ನು. ಆಗ ಇವು ಸಿಕ್ಕಿಬಿಟ್ರೆ ಕತ್ತಮ್ಮ. ಇಲ್ಲೆಲ್ಲ ಕಚ್ಚಿಬಿಟ್ರೆ ಸಾಯದೆ. ದಾರಿ ಹೋಗೋಣಲ್ಲ ಮತ್ತಾಗ. ಅಯ್ಯೋ, ನಿಂಗೆ ಕಾವಡಿ ಹೆಂಗೆ ಓಡಿಬಿಟ್ಟಪ್ಪ ಬುದ್ಧಿಯದ್ದು ಅದ್ರ ಹಿಂದಕ್ಕೆ. ಓಯ್, ಅದ್ಯಾನೆ? ಹಾಂ, ಓ ಸೂಪರ್. ಅದು ಹಿಂಗೆ ಹಚ್ಚಿ ಕರೆದು ಹೋಗೋದು ಗೊತ್ತಾಗ್ತದೆ. ಹಾಂ, ಎತ್ಗ ಉತ್ಕಾಣಿ ಅದು ಎಂಥ ಕತೆ ಅಂದು ದೊಡ್ಡ ಹಳ್ಳಬೇಕು ನನ್ನ ಮನಸ್ಸಲ್ಲಿ. ಈ ಬಟ್ಟ ತಿಂದ ಮೇಲೆ. ಹಾಂ, ಒಳ್ಳೆ ಪ್ಲೇಸ್ ಮಾತ್ರ. ಕೂಗಿದ್ರೆ ಡಬಲ್ ವಾಯ್ಸ್ ಬರ್ತದೆ. ಅದಕ್ಕೆ ಡಬಲ್ ವಾಯ್ಸ್ ಅಲ್ಲ, ಎಕ್ಕೋ ಹೊಡಿತಿರೋದು. ಅದೇ ಈ ದಯ್ಯಲ್ ಮುಡುಗತ್ರ ಇದಿವೆ ಅಂದು. ಸೂಪರ್ ಅಲ್ಲ? ಸೂಪರಾಗಿ ಕಾಳ್ತದೆ ಮಾತ್ರ, ಸೂಪರಾಗಿ ಕೇಳಿಸ್ತಾ ಇದೆ. ವಾಯ್ಸ್ ಡಬಲ್ ವಾಯ್ಸು. ಕಾಡಾನೆ ನಮ್ಮ ಹುಡುಗ. ಎಲ್ಲಾದರೂ ಸಿಕ್ಕಿದ್ರೆ ಇವನು ಬಿಡಬೇಡಿ, ಅಟ್ಯಾಕ್ ಮಾಡಿ ಅಂತಲೇ ಹೇಳಿದ್ದು. ನಿಮಗೆ ಯಾಕೆ ಬೇರೆ ಥರ ಕೇಳಿಸ್ತು, ಪರವಾಗಿಲ್ಲ. ಮುಂದೆ ಹೋಗೋಣ, ಜಯಂತಿ ಹತ್ರ ಹೋಗೋಣ. ದೊಡ್ಡ ಹಳ್ಳ, ಕಾಡಾನೆ. ಇದೇ ಮಚ್ಚ, ಈ ಸ್ವಲ್ಪ ಹಿಡ್ದೆ ಅಲ್ಲಿ ಹಳ್ಳಲ್ಲೋಗಿ ವಿಡಿಯೋ ಮಾಡ್ಬೋತೀನಿ ನಂಗೆ. ಕಡ್ಡಿ ನಡಿ ನಾವು ಹೋಗು. ಹಾಂ, ಏನ? ಹಾಂ, ಇದು ಕಟ್ಟಾಗಿರೋದು ನೋಡಿ. ಕೆಲಸ ಮಾಡೋ ನಾಟಕ ಅಲ್ಲಿ ಒಳ್ಳೆ ಗುತ್ತಿ ಮಾಡಲ್ಲೆಂದು ನನಗೆ ಬಿಟ್ಟು ಬಿಡೋಕೆ. ಈಗ ಅಂದರೆ ಬಂದದೆ ಪಾಪ 12 ಗಂಟೆ ಆಗಿತ್ತು. ನೋಡಿಬಿಟ್ಟು ಒಂದು ಮಣ್ಣು ಸಲಾಟಕೋ. ಇಷ್ಟು ದೂರ ಬರೋದಕ್ಕೆ ಕಾರಣ ಏನು? ಆನೆ ಅಭ್ಯಾಸ, ಅವುಗಳ ಒಂದು ಗುಣ. ಮದ ಟೈಮಲ್ಲಿ ಹೆಣ್ಣಾನೆಗಳನ್ನ ಹುಡ್ಕೊಂಡು ಸುತ್ತಾಡುವ ಒಂದು ಅದರ ಒಂದು ಗುಣ ಅದು. ಆನೆಗಳಂದ್ರೆ ಹಿಂಗೆ ಇರುತ್ತೆ. ನಮ್ಮ ಆನೆ ಯಾರನ್ನೂ ಹೊಡಿಯೋಕ್ಕೂ ಏನು ಪಾಪ ಸುತ್ತಾಡಿಲ್ಲ, ಖುಷಿಗೆ ಸುತ್ತಾಡ್ದ, ಏನೋ ಟ್ರೈ ಮಾಡ್ದ, ಕಾಡು ಬೆಟ್ಟ ಸುತ್ತಿ ಎತ್ಕೊಂಬರೋಣಂತ. ಎಂಥ ಒಂದು ದೊಡ್ಡ ಬೆಟ್ಟ ಸ್ವಾಮಿ ಇದು.
ಡೈರೆಕ್ಟಾಗಿ ಇಳಿದ್ರೆ ಹಳ್ಳಕ್ಕೆ ಪಲ್ಟಿತಾನೆ ಹೊಡಿಯೋದು ಅದು ಅಲ್ಲ, ಡೈರೆಕ್ಟಾಗಿ ಇಳಿದ್ರೆ ಪಲ್ಟಿ ಆಗೋಯ್ತದೆ. ರೌಂಡ್ ಹಿಡಿತೀನಿ. ತೇಕು ಮರ ಇದೆ ಅಲ್ಲಿ, ಪರವಾಗಿಲ್ಲ. ಈ ಫಾರೆಸ್ಟಲ್ಲಿ ತೇಕು ಮರ, ತೇಗದ ಮರ. ನಾವೆಲ್ಲ ನಿಂತ್ಕೊಬಿಡೋದಾ? ಸರಿ. ಹಾಂ, ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ನೂ ಒಳ್ಳೇದು ನಮಗೆ. ಮದಾಗಿದೆಲ್ಲ ಇದಾಗಿದೆಯಲ್ಲ. ನಮ್ಮನ್ನ ನೋಡಿ ಎಲ್ಲಾದ್ರೂ ರುಚಿ ಗಿಚಿ ಎದ್ದು ಬಿಡ್ತದೆ. ಎದೆಲಿ ಬೇರೆ ಗೂಳಿ ಇದು ಇದಾಗ್ಬಿಟ್ಟಿದೆ, ಸಟ್ರಲ್ಲಿ ರೆಡ್ ಆಗಿದೆ. ಹಾಂ, ಏನು ಮಾತ್ರೆ ನಿಲ್ಬೋದಾ?